ರಾಜ್ಯದಲ್ಲಿ 63,000 BLOಗಳಿರೋದು, ಬೂತ್ಗಳಿರೋದು. ಎಷ್ಟು ಜನ BLOಗಳು ಅಪಾಯಿಂಟ್ ಮಾಡಿದ್ದೀರಿ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಎಲೆಕ್ಷನ್ ಕಮಿಷನ್ಗೂ ಸಂಬಂಧ ಇಲ್ಲ. ಎಲ್ಲ BLOಗಳು ಕರ್ನಾಟಕ ರಾಜ್ಯ ಸರ್ಕಾರದ ಎಂಪ್ಲಾಯೀಸ್ ಆಗಿದ್ದರೂ ಕೂಡ ನಾವು ಅವರನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ, ಎಲೆಕ್ಷನ್ ಕಮಿಷನ್ಗೆ ಡೆಪ್ಯುಟೇಷನ್ ಕೊಟ್ಬಿಟ್ಟಿದ್ದೀವಿ. ದೇ ಆರ್ ದೇರ್ ಎಂಪ್ಲಾಯೀಸ್. ದೇ ಡೋಂಟ್ ಲಿಸನ್ ಟು ಅಸ್. ದೇ ವಿಲ್ ಲಿಸನ್ ಓನ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಅವರು DC ಆದಾಗಿ, ಅಸಿಸ್ಟೆಂಟ್ ಕಮಿಷನರ್ ಆದಾಗಿ, ತಹಶೀಲ್ದಾರ್ ಆದಾಗಿ ನಮ್ಮ ಮಾತು ಕೇಳಲ್ಲ ಅವರು. ಆಮೇಲೆ ಎಲ್ಲ ಪೂರ್ತಿ ಸೆಂಟ್ರಲೈಸ್ಡ್. ಅವ್ರು ಏನು ಮಾಡಬೇಕು ಅನ್ನುವಂಥದ್ದು ಅವ್ರು ಏನು ಡೈರೆಕ್ಷನ್ಸ್ ಕೊಡ್ತಾರೋ ಅದ್ರ ಪ್ರಕಾರನೇ ಮಾಡೋಕ್ಕಾಗೋದು. ನಾವು ಹೇಳ್ದಂಗೆ ಮಾಡಲ್ಲ. ಎಲ್ಲ ತಪ್ಪುಗಳು ನಾವು ಹೇಳ್ದಂಗೆ ರೆಕ್ಟಿಫೈ ಮಾಡ್ಕೊಳ್ಳಿದ್ರು ಮಾಡ್ಕೊಳ್ಳಲ್ಲ. DC is not under our control. DC is the control, is under control of ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರನೇ ಮಾಡೋದು. ಸೊ 63,000 BLOಗಳು ಇರಬೇಕಾಗಿರುವಂಥದ್ದು ಬರೀ 53,000 ಮಾತ್ರ ಅಪಾಯಿಂಟ್ ಮಾಡಿದ್ದೀರಿ. ಇನ್ನು 10,000 BLOಗಳೇ ಇಲ್ಲ. ಒಬ್ಬೊಬ್ಬರಿಗೆ 3 ಬೂತು 4 ಬೂತ್ ಕೊಟ್ಟಿದ್ದೀರಿ. ಅದಕ್ಕೆ ಈಗ ನೆಕ್ಸ್ಟು ನೀವು ಅಲ್ಲಿ ಅಪಾಯಿಂಟ್ ಆಗಿರುವಂಥ BLOಗಳು ಯಾರೋ ಸುಮಾರು ಜನ ಪಾಪ ಅಂಗನವಾಡಿ ಕಾರ್ಯಕರ್ತರನ್ನ ಅಪಾಯಿಂಟ್ ಮಾಡಿದ್ದೀರಿ. ಅಂಗನವಾಡಿ ಅಡುಗೆ ಮಾಡೋರು, ಅಂಗನವಾಡಿ ಕೆಲಸ ಮಾಡೋರೆಲ್ಲ ಅಪಾಯಿಂಟ್ ಮಾಡಿಬಿಟ್ಟಿದ್ದೀರಿ. ಪಾಪ ಅವ್ರಿಗೆ ಫಾರ್ಮೇ ಓದಕ್ಕೆ ಬರಲ್ಲ. ಫಾರ್ಮ್ನ ಪ್ರಿಂಟ್ ಮಾಡಿ ಕಂಪ್ಯೂಟ್ರಲ್ಲಿ ಫೀಡ್ ಮಾಡಬೇಕು, ಡಿಜಿಟಲೈಸ್ ಮಾಡಬೇಕು, ಅದು ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಈಗಿನ 10,000 ಬಾಕಿ ಇರುವಂಥದ್ದು, ಅಪಾಯಿಂಟ್ ಮಾಡುವಂಥದ್ದು ಬಾಕಿ ಇರುವಂಥದ್ದು ಹೋಮ್ ಗಾರ್ಡ್ಸ್ನ ತಗೊಳ್ಳೋಕ್ಕೆ ಯೋಚನೆ ಮಾಡ್ತಾವ್ರಂತೆ. ನೋಡಿ ಲೆಕ್ಕ ಹೋಮ್ ಗಾರ್ಡ್ಸ್ನ PP ಉತ್ಕೊಂಡು ಪಾಪ ನಿಂತಿರ್ತಾರಲ್ಲ ಅವ್ರನ್ನೆಲ್ಲ ಅಂಥವ್ರನ್ನ ತಗೊಂಡು BLOಗಳು ಮಾಡ್ತಾರಂತೆ. ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರ ಒಂದು ಕಾರ್ಯವೈಖರಿ. ಹೌ ದೇ ಆರ್ ಫೇಲ್ಡ್ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ. ಇಡೀ ರಾಜ್ಯದಲ್ಲಿ ವ್ಯವಸ್ಥೆನ ಹಾಳು ಮಾಡಿ ಚುನಾವಣೆಯನ್ನು ಗೆಲ್ಲಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ.